ದುಷ್ಕರ್ಮಿಗಳ ದಾಳಿ ಸೂಕ್ತ ಕ್ರಮಕ್ಕೆ ಭಾರತ ಆಗ್ರಹ. ಅಮೆರಿಕದ ಸ್ವಾಮಿ ನಾರಾಯಣ ದೇಗುಲ ವಿರೂಪಗೊಳಿಸಿದ ಕಿಡಿಗೇಡಿಗಳು. ಕೃತ್ಯ ಎಸಗಿದ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದ ಬಾಬ್ಸ್ ಸಂಸ್ಥೆ. ಪೊಲೀಸರ ಮೇಲೆ ಹಲ್ಲೆಗೈದು ಪರಾರಿ ಯತ್ನ. ರೌಡಿ ಶೀಟರ್ಗೆ ಗುಂಡೇಟು. ಪವನ್ ಅಲಿಯಾಸ್ ಕಡುಬು ಕಾಲಿಗೆ ಗುಂಡೇಟು ಹೊಡೆದ ಪೊಲೀಸರು. ಬೆಂಗಳೂರಿನ ಜ್ಞಾನ ಭಾರತಿ ಠಾಣಾ ವ್ಯಾಪ್ತಿಯ ಬ್ರಹ್ಮದೇವರ ಗುಡ್ಡದ ಬಳಿ ಘಟನೆ. ಬೇಲೂರಿನಲ್ಲಿ ಮಿತಿ ಮೀರಿದ ಬೀಟಮ ಕಾಡಾನೆಗಳ ಗ್ಯಾಂಗ್ ಹಾವಳಿ. ಕಾಡಾನೆಗಳನ್ನ ಕಂಡು ಭಯಭೀತಗೊಂಡಿರುವ ಸುತ್ತಲಿನ ಗ್ರಾಮಸ್ಥರು. ಕಾಡಾನೆಗಳನ್ನ ಓಡಿಸಿ ನಮ್ಮ ಫಸಲನ್ನ ರಕ್ಷಿಸಿ ಎಂದು ರೈತರು ಮನವಿ. 74ನೇ ವಸಂತಕ್ಕೆ ಕಾಲಿಟ್ಟ ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಜನ್ಮದಿನಕ್ಕೆ ರಾಷ್ಟ್ರಪತಿ ಮುರ್ಮು ಸೇರಿ ಅನೇಕ ಗಣ್ಯರಿಂದ ಶುಭಾಶಯ. ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಮಾಡುವ ಕನಸು ಈಡೇರಲಿ ಅಂದ ಮುರ್ಮು. ಮಲಯಾಳಂನ ಹೇಮಾ ಸಮಿತಿಯಂತೆ ಕರ್ನಾಟಕದಲ್ಲಿಯೂ ರಚನೆಯಾಗಬೇಕು. ಫೈರ್ ಹೆಸರಲ್ಲಿ ನಡೆದ ಸಭೆಯಲ್ಲಿ ಭಾಗಿಯಾದ 20ಕ್ಕೂ ಹೆಚ್ಚು ಮಂದಿ. ಮುಖ್ಯಮಂತ್ರಿ ಭೇಟಿ ಮಾಡಿ ಮನವಿ ಮಾಡಿದ್ದ ಫೈರ್ ಸದಸ್ಯರು. ಕರಾವಳಿ ಉತ್ತರ ಒಳನಾಡಿನಲ್ಲಿ ಸೆಪ್ಟೆಂಬರ್ 21ರ ನಂತರ ಮತ್ತೆ ಮಳೆ. ಮುನ್ಸೂಚನೆ ನೀಡಿದ ರಾಜ್ಯ ಹವಾಮಾನ ಇಲಾಖೆ. ರಾಜ್ಯದ 17 ಜಿಲ್ಲೆಗಳಲ್ಲಿ ಆಗಮಿಸಲಿರುವ ವರುಣದೇವ. ಕಾನೂನು ಹೋರಾಟಕ್ಕೆ ತೊಡಕಾಗುವ ಆತಂಕ ಹಿನ್ನೆಲೆ ಜೈಲಿನಲ್ಲಿ ಕಿರಿಕ್ ಮಾಡದಂತೆ ದರ್ಶನ್ಗೆ ಲಾಯರ್ ಪತ್ರ. ನಾನು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ ಎಂದು ಕಿರಿಕ್ ಮಾಡಿದ ಕಾಟೇರ. ಇಂದು ಮಧ್ಯಾಹ್ನ ದೆಹಲಿಗೆ ನೂತನ ಮುಖ್ಯಮಂತ್ರಿ ಘೋಷಣೆ. ಶಾಸಕಾಂಗ ಪಕ್ಷದ ಸಭೆ ಬಳಿಕ ನೂತನ ಸಿಎಂ ಹೆಸರು ಘೋಷಣೆ. ಸಿಎಂ ಹೆಸರು ಘೋಷಿಸುವ ಬಗ್ಗೆ ಎಎಪಿ ಪಕ್ಷದ ಮೂಲಗಳು ಮಾಹಿತಿ. ನಾಗಮಂಗಲದಲ್ಲಿ ನಡೆದ ಗಲಭೆಯಲ್ಲಿ ಬಾಂಗ್ಲಾದೇಶ ಲಿಂಕ್. ಪಿಎಫ್ಐ ಸಂಘಟನೆ ಜೊತೆ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಮಂಡ್ಯದಲ್ಲಿ ಅನುಮಾನ ವ್ಯಕ್ತಪಡಿಸಿದ ಮಾಜಿ ಶಾಸಕ ಸುರೇಶ್ ಗೌಡ.